ಇನ್ನು ಈ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಕೇರಳದ ಯೂಟ್ಯೂಬರ್ಗೆ ಈಗ ಶುರುವಾಗಿದೆ ಢವಢವ. ಯಾಕೆ ಅಂತಂದರೆ ವಿಚಾರಣೆಗೆ ಹಾಜರಾಗುವಂತೆ SIT ಈಗಾಗಲೇ ಆತನಿಗೆ ನೋಟಿಸನ್ನು ಕೊಟ್ಟಿದೆ. ಈತ ಆ ಬಂಗ್ಲೆ ಗುಡ್ಡದಲ್ಲೆಲ್ಲ ಶೂಟ್ ಮಾಡಿದ್ದ, ಧರ್ಮಸ್ಥಳದ ಬಗ್ಗೆ ಪುಂಖಾನುಪುಂಖವಾಗಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸುಳ್ಳುಗಳನ್ನು ಹೇಳಿದ್ದ, ಸುಳ್ಳು ವರದಿಯನ್ನು ಬಿತ್ತರಿಸಿದ್ದ. ಸೊ ಈಗ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ದಾನೆ ಈ ಯೂಟ್ಯೂಬರ್ ಮನಾಫ್. ಸೋಮವಾರ SIT ಎದುರು ಹಾಜರಾಗಬೇಕಿದೆ ಮನಾಫ್ ವಿಚಾರಣೆಗೆ. ಈಗಾಗಲೇ ಕೇರಳದ ಕೋಯಿಕೋಡ್ ಕಮಿಷನರ್ ಕಚೇರಿಗೆ ಮನಾಫ್ ಭೇಟಿ ಕೊಟ್ಟಿದ್ದಾನೆ. ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಮನಾಫ್ ಕೇಳ್ಕೊಂಡಿದ್ದಾನೆ. ಜೊತೆಗೆ ಸುಜಾತಾ ಭಟ್ಟನ ಭೇಟಿಯಾಗಿದ್ದಾಗಿ ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ SIT ಅವರು ಯೂಟ್ಯೂಬರ್ಗಳಿಗೆ ಈಗ ಗ್ರಿಲ್ ಮಾಡ್ತಾ ಇದ್ದಾರೆ. ಸಮೀರ್ದಾಯಿತು, ಅಭಿಷೇಕ್ದಾಯಿತು, ಮನಾಫ್ಗೂ ಕೂಡ ಈಗ ಗ್ರಿಲ್ ಮಾಡಬೇಕಲ್ಲ. ಯಾಕೆಂದರೆ ಆತನೂ ಕೂಡ ಸುಮಾರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ದ. ഗവൺമെന്റിന്റെ ഭാഗത്തു നിന്നുള്ള ഒരു ഉപദേശമാണ് ഇത്. പോലീസ് സംരക്ഷണത്തോടു കൂടി പോയാൽ മതി എന്നുള്ളത്. ഉടുപ്പി എന്ന് പറഞ്ഞ സ്ഥലത്ത് വെച്ചിട്ട് 299 എന്ന് പറഞ്ഞ BNS കേസ് രജിസ്റ്റർ ചെയ്തിട്ടുണ്ട്. അതിന്ന് രാത്രിയോട് കൂടിയിട്ട് അവിടുന്ന് കർണാടകയിൽ നിന്ന് പോലീസ് പുറപ്പെട്ടിട്ടുണ്ട്. ആ നോട്ടീസ് നേരിട്ട് കൈത്തരാൻ SITക്ക് മുമ്പാകെ തിങ്കളാഴ്ചയാണ് ഹാജരാകുന്നത്. ಸೊ ಇದು ಆ ಮನಾಫ್ನ ಮಾತುಗಳು. ಆತ ಸೋಮವಾರ SIT ಮುಂದೆ ಹಾಜರಾಗೋದಾಗಿ ಆತನೇ ಹೇಳ್ಕೊಂಡಿದ್ದಾನೆ. ಜೊತೆಗೆ ಕೋಯಿಕೋಡ್ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಿ ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದಾನೆ. ಈ ನಡುವೆ ಮನಾಫ್ಗೆ SIT ವಿಚಾರಣೆ ಸಂದರ್ಭದಲ್ಲಿ ಬಂಧನ ಆದರೂ ಆಗಬಹುದು, ಬಂಧನ ಮಾಡಬಹುದು. ಯಾಕೆಂದರೆ ಆತ ಏನು ಇಲ್ಲಿ ತನಕ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿಲ್ಲ. ಹಾಗಾಗಿ ಆತನ ಬಂಧನ ಆಗಬಹುದು. ಹಲವಾರು ಸುಳ್ಳು ಸುದ್ದಿಗಳು ಮತ್ತು ಅರಣ್ಯ ಪ್ರದೇಶಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿದ್ದಾನೆ ಈತ. ಆ ಜಾಗಗಳಿಗೆಲ್ಲ ಪರ್ಮಿಷನ್ ಇಲ್ಲದೆ ಹೋಗೋ ಹಾಗಿಲ್ಲ, ಹೋಗೋದಲ್ಲದೆ ಚಿತ್ರೀಕರಣ ಕೂಡ ಮಾಡಿದ್ದ. കേരള ഗവൺമെന്റിന്റെ ഭാഗത്തു നിന്നുള്ള ഒരു ഉപദേശമാണ് ഇത്. പോലീസ് സംരക്ഷണത്തോടു കൂടി പോയാൽ മതി എന്നുള്ളത്. ഉടുപ്പി എന്ന് പറഞ്ഞ സ്ഥലത്ത് വെച്ചിട്ട് 299 എന്ന് പറഞ്ഞ BNS കേസ് രജിസ്റ്റർ ചെയ്തിട്ടുണ്ട്. അതിന്ന് രാത്രിയോട് കൂടിയിട്ട് അവിടുന്ന് കർണാടകയിൽ നിന്ന് പോലീസ് പുറപ്പെട്ടിട്ടുണ്ട്. ആ നോട്ടീസ് നേരിട്ട് കൈത്തരാൻ SITക്ക് മുമ്പാകെ തിങ്കളാഴ്ചയാണ് ഹാജരാകുന്നത്.